Mountaineers, elders, and Secretary of the Indian Mountaineering Foundation, New Delhi. Ladies and gentlemen, if we are here in this hall today for 60 long years into a strong and resilient institution and vision, the strength of any organization. ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ 60 ವರ್ಷಗಳನ್ನು ಪೂರೈಸ್ತಾ ಇರತಕ್ಕಂತಹ ಸುಸಂದರ್ಭದಲ್ಲಿ ಬಹಳ ಇತಿಹಾಸ ಇರತಕ್ಕಂಥ ಈ ಸಂಸ್ಥೆಗೆ ನನ್ನ ಅಭಿನಂದನೆಗಳು. ತನ್ನ ಸುದೀರ್ಘ ಸೇವೆಯಲ್ಲಿ ನೂರಾರು ಮೌಂಟೇನಿಯರಿಂಗ್ ಪಟುಗಳನ್ನು ತಯಾರು ಮಾಡಿ ಮೌಂಟೇನಿಯರಿಂಗನ್ನು ನಮ್ಮ ರಾಜ್ಯದಲ್ಲಿ ಬೆಳೆಸುವಂತಹ ಕೆಲಸ ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಅವರು ಮಾಡಿದ್ದಾರೆ. ಇಂತಹ ಸಂಘ ಸಂಸ್ಥೆಗಳು ನಮ್ಮ ಸಮಾಜಕ್ಕೆ ಅತಿ ಅವಶ್ಯಕ. 21ನೇ ಶತಮಾನದಲ್ಲಿ ಇವತ್ತು ಜನ ವೈವಿಧ್ಯಮಯ ಆಸಕ್ತಿಗಳನ್ನು ಇಟ್ಕೊಂಡಿರುವಂಥ ಕಾಲದಲ್ಲಿ ಇಂತಹ ಸಂಘ ಸಂಸ್ಥೆಗಳು ಜನರಿಗೆ ಅವರಿಗೆ ಬೇಕಾದಂತಹ ಆಸಕ್ತಿಯನ್ನು ಪ್ರೋತ್ಸಾಹ ಮಾಡೋದಕ್ಕೆ ಮತ್ತು ಈ ಮೌಂಟೇನಿಯರಿಂಗ್ ಹವ್ಯಾಸವನ್ನು ಬೆಳೆಸಲಿಕ್ಕೆ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸಿದೆ. ಮತ್ತೊಮ್ಮೆ ಈ ಸಮಾರಂಭದ ಮುಖಾಂತರ ಶುಭ ಹಾರೈಸಿ ಯಶಸ್ವಿಯಾಗಿ ಮೌಂಟ್ ಎವರೆಸ್ಟ್ ಅನ್ನ ಹತ್ತಲಿಕ್ಕೆ ನನ್ನ ಕಡೆಯಿಂದ ಸಂತೋಷು ಮತ್ತು ಡಾಕ್ಟರ್ ಚಿನ್ಮಯ್ಯ ಅವರಿಗೆ ಶುಭವನ್ನು ಕೋರ್ತೇನೆ. ಸಂತೋಷ್ ಅವರು ನಮ್ಮ ಕ್ಷೇತ್ರದಲ್ಲೇ ಇರ್ತಕ್ಕಂಥವರು, ನಮಗೆ ಬಹಳ ವರ್ಷಗಳಿಂದ ಪರಿಚಿತರು ಕೂಡ. ಅವರು ಬಹಳ ವರ್ಷಗಳಿಂದ ಮೌಂಟೇನಿಯರಿಂಗನ್ನು ಅಭ್ಯಾಸ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಈಗ ಎವರೆಸ್ಟನ್ನು ಕ್ಲೈಮ್ ಮಾಡಿ ಆರೋಗ್ಯವಾಗಿ ವಾಪಸ್ ಬರಬೇಕು ಅಂತ ಶುಭ ಹಾರೈಸ್ತೇನೆ. ನಮ್ಮ ಕನ್ನಡದವರು ಈ ಮೌಂಟೇನ್ ಹೆಮ್ಮೆಯ ವಿಷಯ. ಅವರು ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ನ ಸಕ್ರಿಯ ಸದಸ್ಯರುಗಳು ಕೂಡ ಇದ್ದಾರೆ. ಇದು ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ಗೂ ಕೂಡ ಮತ್ತೊಂದು ಹೆಗ್ಗಳಿಕೆ ಅಂತ ನಾನು ಭಾವಿಸಿದ್ದೇನೆ. ಒಟ್ಟಾರೆ 60 ವರ್ಷ ಪೂರೈಸಿದ ಶುಭಾಶಯಗಳು. ಹಾಗೂ ಸಂತೋಷ್ ಮತ್ತು ಚಿನ್ಮಯ್ಯ ಅವರಿಗೂ ಕೂಡ ನಾನು ಶುಭ ಕೋರ್ತೇನೆ. ಯಶಸ್ವಿ ಪರ್ವತ ಆರೋಹಣಕ್ಕೆ ಒಳ್ಳೆ ಮೈಲ್ ಸ್ಟೋನ್. ಈಗ ಮೌಂಟ್ ಎವರೆಸ್ಟ್ ನಾವೆಲ್ಲರೂ ಕೇಳಿರ್ತೀವಿ, ಫ್ಯಾಕ್ಟ್ಸ್ನಲ್ಲಿ ಕಲ್ತಿರ್ತೀವಿ. ಬಟ್ ಮೌಂಟ್ ಎವರೆಸ್ಟ್ನ ಸಮಿಟ್ ಮಾಡಿ ಅನ್ನೋದು ಭಾಳ ಕಡಿಮೆ ಜನ ಅವ್ರಿಗೊಂದು ಕನಸಿರ್ತದೆ. ನಾವು ಸಕ್ಸಸ್ ಮೀಟ್ ಪ್ಲಾನ್ ಮಾಡ್ಕೊಳ್ಳೋಣ. ಆವಾಗ ಕೃಷ್ಣ ಬೈರೇಗೌಡರು ಇಲ್ಲೇ ಬಂದು ಪರ್ಸನಲ್ ಆಗಿ ಮಾಡೋ ಥರ ನಾವು ಮಾಡ್ತೀವಿ. ಆಲ್ ದ ಬೆಸ್ಟ್ ಅಂಡ್ ಸಂತೋಷ್. ಜೊತೆಗೆ ತುಳಸಿ ಕೆಎಂಎ ಸಂಸ್ಥೆಯ ಕಾರ್ಯದರ್ಶಿಗಳು, ಎಸ್.ಕೆ. ಮೆಹ್ತಾ ಸರ್ ಸಂಸ್ಥೆಯ ಕಾರ್ಯದರ್ಶಿಗಳು, ನಮ್ಮೆಲ್ಲ ಸಲ್ಲಿಸಿರ್ತಕ್ಕಂಥ ಕರ್ನಾಟಕ ಮೌಂಟೇನರಿಂಗ್ ಅಸೋಸಿಯೇಷನ್ ಅವರು ಇವತ್ತು ಈ ವರ್ಷ ವಜ್ರ ಮಹೋತ್ಸವದ ಸಂಭ್ರಮಾಚರಣೆಯನ್ನು ಮಾಡುತ್ತಿರುವಂಥ ಈ ಕ್ರೀಡಾ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಯ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಸಂಸ್ಥೆಯನ್ನು ಅಭಿನಂದಿಸಬೇಕಾಗುತ್ತೆ. ಸಂತೋಷ್ ಮತ್ತೆ ಡಾಕ್ಟರ್ ಚಿನ್ಮಯ್ಯ ಅವರು ಅದನ್ನ ನೆರವೇರಿಸ್ತಾ ಇದ್ದಾರೆ. ಇದು ಸಂಸ್ಥೆಯಲ್ಲಿ ಒಂದು ಪ್ರಮುಖವಾದಂತ ಅನೇಕ ಸೇಫ್ಟಿ ಮೆಜರ್ಸ್ಗಳನ್ನ ಅದನ್ನ ಸರಿಯಾಗಿ ಅವರು ಪಾಲನೆ